ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ತುಂಬ ದಿನ ಆದಮೇಲೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ. ತುಂಬ ದಿನ ಅನ್ನೋಕ್ಕಿಂತ ತುಂಬ ತಿಂಗಳುಗಳಾದಮೇಲೆ ಹೋಗ್ತಾಯಿದ್ದೀನಿ. ಎಲ್ಲ ವೀಡಿಯೋದಲ್ಲಿ ಇದನ್ನೇ ಹೇಳ್ತಾಯಿದ್ದೀನಿ ಅಂತ ಮಾತ್ರ ಅಂದ್ಕೋಬೇಡಿ. ಆಫ್ಟರ್ ಬಾಣಂತನ ಟ್ರಿಪ್ ಹೊಡೆಯೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರ ಮನೆಗೂ ಒಂದೊಂದು ವಿಸಿಟ್ ಕೊಡಬೇಕಲ್ವ. ಸೊ ಹಾಗಾಗಿ ಅಜ್ಜಿ ಮನೆಗೆ ವಿಸಿಟ್ ಕೊಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇರೋದು. ಸೊ ನಮ್ಮೂರಿಗೆ ನಾವು ಹೋಗ್ತಾ ಇದ್ದಾರೆ ಒಂಥರ ಖುಷಿಯಾಗುತ್ತೆ. ಯಾಕೆ ಅಂದರೆ ನಾನು ಹುಟ್ಟಿ ಬೆಳೆದಿದ್ದಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ, ಅದಕ್ಕೋಸ್ಕರ ನಮ್ಮೂರನ್ನ ನೋಡ್ತಾ ಇದ್ರೆ ಹತ್ರ ಖುಷಿಯಾಗುತ್ತೆ. ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀನಿ. ಹಾಗೆ ನಮ್ಮೂರನ್ನ ನೋಡ್ತಾ ಇದ್ದರೆ ನನಗೊಂದು ಸಾಂಗ್ ಕೂಡ ನೆನಪಾಗುತ್ತೆ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಬೇಲು, ನಮ್ಮೂರೇ ನಮಗೆ ಮೇಲು. ಹಾಗಾಗಿ ಯಾವೆಲ್ಲ ಎಷ್ಟೇ ಹೋದ್ರೂ ನಮ್ಮೂರು ನಮಗೇನೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದ್ದಾಗಿರೋದು ಒಂಥರ ಅಟ್ಯಾಚ್ಮೆಂಟ್ ನನಗೆ ಊರ ಮೇಲೆ. ಸೊ ನಮ್ಮೂರೆಲ್ಲ ಹೇಗಿದೆ ನೋಡಿ. ಸೊ ಫೈನಲಿ ನಮ್ಮ ಊರಿಗೆ ಬಂದ್ವಿ. ನಮ್ಮ ಊರಿಗೆ ಬರೋಷ್ಟೊಗೆ ಆಲ್ಮೋಸ್ಟ್ 10 ಗಂಟೆ ಹಾಗೇ ಹೋಗ್ಬಿಟ್ಟು, ನಾವು ಎಷ್ಟೇ ಬೇಗ ಹೊರಟರು ನಾವು ಬರೋಷ್ಟೇ 9:30 ಗಂಟೆ ಹಾಗೆ ಹೋಗಿರುತ್ತೆ. ಸೊ ಬೆಳಗ್ಗೆ ಅಲ್ಲುಜ್ಜಿದ ಕಾರಣ ಹೊಟ್ಟೆ ಕಾವು ಅಂತ ಇತ್ತು. ಸೊ ಹೋಟ್ಲಿಗೆ ಹೋಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಆಮೇಲೆ ನಮ್ಮ ಮನೆಗೆ ಹೋಗೋಣ ಅಂಥೇಳಿ, ಅಜ್ಜಿ ಮನೆಗೆ ಹೋಗೋಣ ಅಂಥೇಳಿ ಹೋಟ್ಲಿಗೆ ಬಂದು ಚೆನ್ನಾಗಿ ತಿಂತಾಯಿದ್ವಿ. ಅಮ್ಮ ನಾನಿಬ್ಬರು ದೋಸೆ ತೊಗೊಂಡಿದ್ವಿ, ಚಿಕ್ಕ ಇಡ್ಲಿ ತೊಗೊಂಡಿದ್ರು. ಸೊ ಅವಳ ತಮ್ಮನ್ನ ಅಲ್ಲಿ ಇರೋ ಸ್ಟಾಫು ತೊಗೊಂಡ್ಬಿಟ್ರು ಅಂತ ಒಸಿ ಕೊಟ್ಟಿಲ್ಲ ಗೈಸ್ ಅವಳು ನಮಗೆ. ನಿಂಗೆ ಬೇಕಾ ಬೇಡ ತಮ್ಮ? ನಂಗೆ ಬೇಕು, ಕುಡಿ ಇನ್ನು ತಂದಲ್ಲೇ. ನೀನಾದ್ರೂ ಕೊಡ್ತಾರೆ, ಹೋಗಿ ಹೋಗಿ. ಚಿಕ್ಕು ಅಲ್ಲಿರೋ ಸ್ಟಾಫ್ಗಳನ್ನ ಅವಳು ಸ್ವಲ್ಪ ಅಳಿಸಿ ರೇಗಿಸಿ ಕಳಿಸಿದ್ರು. ಸೊ ನಾವು ಆಟೋ ಹೊತ್ಕೊಂಡು ಅಜ್ಜಿ ಮನೆ ಹತ್ರ ಬಂದ್ವಿ. ಸೊ ಅಜ್ಜಿಗಂತೂ ನಾನು ಬಂದರೆ ಗೊತ್ತಾಗಲಿಲ್ಲ, ಫುಲ್ ಸರ್ಪ್ರೈಸ್ ಆಗಿ ಹೋಗಿದ್ರು ಅಜ್ಜಿ. ಅಲ್ಲೇ ನಿಂತ್ಕೊಂಡು ಮನೆಗೆ ಬರದೆ ಹೋಗ್ತಾ ಇದೆಯಾ ಅಂತ ಹೇಳಿ ಎಲ್ಲ ಇದು ಮಾಡ್ತಾಯಿದ್ರು. ನನಗೆ ದೃಷ್ಟಿ ತೆಗೆದವಳು ನೀ ತಾನೇ ನನ್ನ ರಾಜ ಅಂದೋಳು, ನೀ ತಾನೇ ನನ್ನ ಮೊದಲು ಯೋಗ್ಯ ಅಂದೋಳು. ಅದಾಗಲ್ಲ. ಹೋಗ್ಲಿ ಚಿಕ್ಕು ಬೆಂಗಳೂರಿಗೆ, ನನ್ನ ಜೊತೆ ಬರಲ್ವಾ ನೀನು? ನೋಡ್ತಾವನು ಯಾರಿದು? ಸೊ ದಾರಿನಲ್ಲಿನೇ ಆಟೋದಲ್ಲಿ ಹೋಗ್ತಾನೆ ನಮ್ಮ ಅಜ್ಜಿ ಎಮೋಷ್ನಲ್ ಆಗಿ ನಾವು ಬಂದಿರೋ ಥರ ಸರ್ಪ್ರೈಸು ಖುಷಿ ಎಲ್ಲ ಆಯಿತು ಅವರಿಗೆ. ಸೊ ನಾನು 3 ತಿಂಗಳಿಂದ ರೇಷನ್ ತೊಗೊಂಡಿರಲಿಲ್ಲ. ಸೊ ಹೋಗಿ ರೇಷನ್ ತೊಗೊಂಡು ಸೊ ನಮ್ಮ ಅಜ್ಜಿ ಮನೆ ಕಡೆ ಹೊರಟ್ವಿ. ಸೊ ನಡ್ಕೊಂಡು ಹೋಗ್ತಾಯಿದ್ದೀವಿ. ದಾರಿಲಂತೂ ನನ್ನ ಅಮ್ಮನ ಇಬ್ಬರು ನೋಡಿ ಫುಲ್ ಮಾಡ್ತಾಯಿದ್ರು. ಅಕ್ಕ ತಂಗಿ ಅಂದಿದ್ದೆ. ಇನ್ನೊಂದ್ಸಲಿ ಏನು ನಂದಿದ್ದು ಹೇಳಿ ಆಂಟಿ, ನೀವು ಅನ್ಬೇಕಿತ್ತು. ಹೋಗ್ಬಿಟ್ಟು ಆಂಟಿ ಏನಂದಿದ್ದು ನೀವು ಹೇಳಿ ಹೇಳಿದ್ರೆ ಅವಾಗ ಹೇಳೋದು ಅವರು. ಏನಂತ
ನಿಮ್ಮ ಮಮ್ಮಿ ನಿಮ್ಮ ಅಕ್ಕನ ತರ ಕಾಣಿಸ್ತಾರೆ ಕಣೋ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಮ್ಮ ಮಮ್ಮಿ ನಿಮ್ಮ ಅಕ್ಕನ ತರ ಕಾಣಿಸ್ತಾರೆ ಕಣೋ ಅಂತ. ಯಾಕೆ ನೀನ್ ತಂಗಿ ತರ ಕಾಣಿಸಲ್ವಾ, ನಾನು ಅಕ್ಕನ ತರ ಕಾಣಿಸಲ್ವಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳಕ್ಕಾಗಲ್ಲ. ಹಂಗೆ ಹಂಗೆ ಇನ್ಮೇಲೆ ಎಲ್ಲರೂ ಏನಾರು ಅಂದ್ರೆ ನನ್ನನ್ನೇ ಅಕ್ಕ ಅನ್ನಿ ನಿನ್ನನ್ನ ತಂಗಿ ಅನ್ನು ಅಂತೀನಿ. ಹಾ, ಇನ್ಮೇಲೆ ನನ್ನನ್ನೇ ಅಕ್ಕ ಅನ್ನಿ ಅಂತೀನಿ, ನಿನ್ನನ್ನು ತಂಗಿ ಅನ್ನು ಅಂತೀನಿ, ಸರಿಯಾ? ನೋ ಕಾಮೆಂಟ್ಸ್. ಹೇಳ್ದಾಗ ಬೋರ್ಡಾಕ ಓಡಾಡ್ತೀನಿ. ನಾನೇ ಅಕ್ಕ, ಇಂದ್ರಾಣಿ ಅಕ್ಕ ನಾನೇ, ಇಂದ್ರಾಣಿ ಅಕ್ಕ ನಾನೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಫೈನಲಿ ನಮ್ಮ ಅಜ್ಜಿ ಮನೆ ಹತ್ರ ಬಂದ್ವಿ. ಸೊ ನಮ್ಮ ಅಜ್ಜಿ ಮನೆಗೆ ರೋಡಲ್ಲಿ ನಡ್ಕೊ ಬರೋದು ಕಷ್ಟ ಆಗಲ್ಲ. ಅವ್ರ ಮನೆಗೆ ಮೆಟ್ಲು ಹತ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ ನಮಗೆ. ಸೊ ಹೆಂಗಾಗ್ಬಿಡುತ್ತೆ ಅಂದರೆ ಚಾಮುಂಡಿ ಬೆಟ್ಟ ಬೇಕಾದ್ರೂ ಹತ್ಬಿಡ್ಬೋದು, ಅವ್ರ ಮನೆ ಮೆಟ್ಲು ಹತ್ತಕ್ಕಾಗಲ್ಲ. ಅಷ್ಟು ಸುಸ್ತಾಗೋಗುತ್ತೆ. ಸೊ ಹತ್ಕೊಂಡು ಹಂಗೋ ಹಿಂಗೂ ಮಾಡಿ ಮನೆ ಹತ್ರ ಸೇರಿದ್ವಿ. ನಡ್ಕೊ ಬಂದಿದ್ದಕ್ಕೂ ಅದಕ್ಕೂ ಮೆಟ್ಲು ಹತ್ತಕ್ಕೆ ಆಗ್ತಿರಲಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಸೊ ಫೈನಲಿ ಏನೋ ಮಾಡಿ ಮನೆಗೆ ಬಂದ್ವಿ. ಸೊ ಅವ್ರ ಅಪ್ಪ ಬರ್ಕೊಟ್ಟಿದ್ದ, ಮಮ್ಮಿ ನಿನ್ನ ತವ್ರ ಮನೆಗಿರು, ನಾನೇ ವೆಲ್ಕಮ್ ಮಾಡ್ತೀನಿ ನಿನ್ನ. ಯಾರು ಇಲ್ಲ. ಬನ್ನಿ ಬನ್ನಿ. ಯಾರಿದಾರು? ಅದು ಬೀಗ ಚಿಲ್ಕ. ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ನಿಮ್ಮ ಅಪ್ಪನ ಮನೆಗೆ ನಿಂಗೆ ವೆಲ್ಕಮ್. ಹಂಗೆ ಸ್ವಾಗತ ಮಾಡಕ್ ಕಾಯ್ಕೊಂಡ್ ನಿಂತವ್ರಲ್ಲ ಇಲ್ಲಿ. ಹಿಂದೆಗಡೆ ಪಿಚ್ಚಪ್ಪ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಅಜ್ಜಿ ನಾನ್ ವೆಜ್ ತರಿಸಿ ಅಡುಗೆ ಮಾಡಿಸ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆಚೆ ಕಡೆ ಚಾಪೆ ಹಾಸ್ಕೊಂಡು ಸೊಪ್ಪೆಲ್ಲ ಬಿಡಿಸ್ತಾಯಿದ್ರು. ನಾವು ಕೂಡ ಅಲ್ಲಿಗೆ ಹೋದ್ವಿ. ಮದ್ವೆ ಆಗೋ ಗಂಡಿಗೆ ಅದೇ ಇಲ್ಲ ಅನ್ನಂಗ ಆಗೋಯ್ತಿಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಾಯ್ತಪ್ಪ ಅಂತ ಹುಡುಕಬೇಕು ನೀನ ಮೇಲೆ. ಏನಾಯ್ತು ಏನಾಯ್ತು ಎಲ್ಲೋಯ್ತು 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 ಕುಡಿಕ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೊ ಅದಾದಮೇಲೆ ನಮ್ಮ ಅಜ್ಜಿ ಗಾರ್ಡನ್ನ ತೋರ್ಸೋಣ ಅಂತ ಹೇಳಿ ಹೋದ್ವಿ. ನಮ್ಮ ಅಜ್ಜಿ ಯಾವುದು ಬಿಟ್ಟಿಲ್ಲ ಗೈಸ್, ಡ್ರಮ್ಮು ಬೋಸಿ ಪ್ರತಿ ಒಂದಕ್ಕೂ ಗಿಡ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಸ್ವಲ್ಪ ಗಿಡಗಳನ್ನ ಕಮ್ಮಿ ಮಾಡಿದ್ದಾರೆ. ಮೊದಲಂತೂ ಸಿಕ್ಕಾಪಟ್ಟೆ ಗಿಡಗಳಿತ್ತು, ಅದರಲ್ಲಿ ಸ್ವಲ್ಪ ಗಿಡಗಳು ಇಷ್ಟ ಇರೋದು. ಯಾವ ನೀರಿನ ಕ್ಯಾನ್ ಬಿಟ್ಟಿಲ್ಲ, ಬಕೆಟ್ ಬಿಟ್ಟಿಲ್ಲ, ಡ್ರಮ್ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ, ಎಲ್ಲದಕ್ಕೂ ಗಿಡ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರ ಕೈಯಲ್ಲಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಸೊ ಮೊದಲಾಗಿದ್ದಿದ್ರೆ ಸಾಂಬಾರಿಗೆ ಎಲ್ಲ ಥರ ಸೊಪ್ಪನ್ನ ಅವರೇ ಬೆಳೆಯೋರು. ಆ ಪುಟ್ಟ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಗಾರ್ಡನ್ನ ಮೇಂಟೈನ್ ಮಾಡಿದ್ರು ಅಂದರೆ. ಸೊ ಇವಾಗ ಯಾಕೋ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಗಿಡಗಳನ್ನ. ಸೊ ಇವಾಗ ಸ್ವಲ್ಪ ಗಿಡ ಇದೆ, ಮಲ್ಲಿಗೆ ಗಿಡ, ಸೂಚಿ ಮಲ್ಲಿಗೆ ಗಿಡ ಐತೆ. ಸೊ ಇಷ್ಟೇ ಗಿಡ ಇರೋದು ಇವಾಗ. ಮೊದಲಾಗಿದ್ರಂತೂ ತುಂಬ ಗಿಡಗಳಿದ್ದವು, ರೋಸ್ ಗಿಡ, ಆಮೇಲೆ ದಾಸವಾಳ ಗಿಡ ಎಲ್ಲ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬನ್ನಿ ನಾನು ನಿಮಗೆ ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿಯವ್ರನ್ನ ಪರಿಚಯ ಮಾಡಿಸ್ತೀನಿ. ನಮ್ಮ ಅಜ್ಜಿ ಮನೆ ಮೇಲಿಂದ ನಿಂತ್ಕೊಂಡು ಡೈರೆಕ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ದೇವ್ರಿಗೊಂದು ನಮಸ್ಕಾರ ಹೇಳಿ ನೋಡಿ, ಇದು ನಮ್ಮ ಅಜ್ಜಿ ಮನೆ, ಸಾರಿ ನಮ್ಮ ಅಜ್ಜಿ ಊರು. ಸೊ ನಿಮಗೆ ನಾನು ನಮ್ಮ ಅಜ್ಜಿ ಹಳೆ ಮನೆ ತೋರಿಸ್ತೀನಿ ಬನ್ನಿ. ಅಲ್ಲಿ ಹಂಚಿನ ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಅಜ್ಜಿ ಹಳೇ ಮನೆ. ಅದು ಎಲ್ಲ ಟೈಮ್ ಪಕ್ಕದಿರೋದು. ಆ ಕಡೆ ಈ ಕಡೆ ಬಿಲ್ಡಿಂಗು, ಮಧ್ಯೆ ಹಂಚಿನ ಮನೆ ಇದೆಯಲ್ಲ ಅದು. ಅದೇ ಗಾಯ್ಸ್ ನಮ್ಮ ಅಜ್ಜಿ ಹಳೇ ಮನೆ. ಇದು ಇವಾಗ ನಮ್ಮ ರೀಸೆಂಟಾಗಿ ನಮ್ಮ ಅಜ್ಜಿ ಶಿಫ್ಟ್ ಆಗಿರೋ ಮನೆ, ಪುಟ್ಟ ಮನೆ. ಸೊ ಪುಟ್ಟದೊಂದು ಹಾಲು ಮತ್ತು ರೂಮ್ ಎರಡು ಒಂದೇ. ಸೊ ಒಂದು ಚಿಕ್ಕದಾಗಿರೋ ಮನೆ. ಹಾಯ್. ಸೊ ಇವರೇ ನಮ್ಮ ಅಜ್ಜಿ ಜಯಮ್ಮ ಅವರು.
ಇದು ನಮ್ ಜಯಮ್ಮ ಅವರು ಅಂದಿ. ಸೊ ನಮ್ಮ ದೊಡ್ಡಗಂತೂ ಒಂಥರ ಎಕ್ಸ್ಪ್ಲೋರ್ ಮಾಡೋಕೆ ಒಳ್ಳೊಳ್ಳೆ ಜಾಗಗಳು ಸಿಗ್ತಾ ಇತ್ತು. ಆ ಮಂಚದ ಕೆಳಗಡೆ, ಟೇಬಲ್ ಕೆಳಗಡೆ, ಇದ್ರ ಕೆಳಗಡೆ ಎಲ್ಲ ತೂರೋನು. ಸೊ ಸುಮ್ಮನೆ ಹೇಳಲ್ಲ, ದೊಡ್ಡವರು ಮಕ್ಕಳು ಮಾಡೋದನ್ನು ನಾವು ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಎಷ್ಟು ಈಸಿಯಾಗಿ ಆ ಮಂಚದ ಕೆಳಗಡೆ ಎಲ್ಲ ತೂರ್ಕೊಂಡು ಆಟಾಡ್ತಿದ್ದ ಅಂದರೆ ಸೂಪರ್ ಈಸಿಯಾಗಿ ಆಟಾಡ್ತಿದ್ದ. ಸೊ ಅದಾದಮೇಲೆ ನಮ್ಮ ಅತ್ತೆ ಮಕ್ಕಳು ಬಂದರು. ಅವ್ರನ್ನ ಸ್ವಲ್ಪ ಗೋಳಿಕೊಂಡು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಕೇಳ್ದ ಲೋಪರ್ ನನ್ ಮಗನೇ ಕೇಳ್ಬೇಕು ಬಂದಾಗ ಹಿಂಗ್ ತಿರ್ಕೊಂಡೋಯ್ತಿಲ್ಲ ಬಂದಾಗ ಕೇಳ್ಬೇಕು. ನಿಮ್ಮವ್ವ ಅಲ್ಲಿ ಆಟೋದಲ್ಲಿ ನಿಂತಲ್ಲ ಅನ್ಕೊಂಡ್ಲು, ಬಾ ಮೇಕ್ಕೆ ಅಂತ. ನಿಮ್ಮವ್ವ ಹೋದ್ಮೇಲೆ ನಮ್ಗೆ ಮೂಸು ನೋಡಲ್ರು ಇಲ್ಲಿ. ಯಾವಾಗ ಬಂದ್ರಿ ಅತ್ತೆ ಅಂತ ಕೇಳಿದ್ಲಾ? ಕೇಳ್ಬೇಕು ಮಗನೆ. ಇವಳು ನೋಡಿ ಎಷ್ಟ್ ಚೆನ್ನಾಗಿ ಮಾತಾಡ್ತಾಳೆ. ಅವ ಹುಡುಕ್ ಹೋಗಿ ಮಾತಾಡ್ಸ್ಕೊ ಬರ್ತಾಳೆ. ಯಾಕೆ ಬಂದ್ರಿ, ಯಾವಾಗ ಬಾಗ್ಲಲ್ಲಿ ನಿಂತಿರ್ತದೆ ನನ್ನ ಹೆಣ್ಣು. ಯಾವಾಗ ಬಂದ್ರಿ ಯಾಕೆ ಬಂದ್ರಿ ಅನ್ಕೊ ಬರ್ತದೆ ಎಲ್ರೂ ಮಾತಾಡ್ಸ್ಕೊಂಡು. ಅಲ್ಲಿ ಯಾಕೆ ಬಂದ್ರಿ ಅಂತಾಳೆ. ಮಾತೆ ಸರಿ ನೋಡಿ, ಅಷ್ಟಂತ ಇದು ಈಗ್ಲಾದ್ರೂ ಹ್ಞೂ ಆ ಅಂದಾರ. ನಾಚಿಕೆ ಅವ್ರಿಗೆ. ಅಯ್ಯೋ ಸ್ಕೂಲಲ್ಲಿ 1ನೇ ಕ್ಲಾಸ್ಗೆ ಈ ಕಲ್ತವನೆ. ನನ್ ಮಗಳೇ ಹೇಳ್ಬಿಡ್ತಾಳ ಕಂದ್ಲ ಅದ ABCD. A ಫಾರ್ ಆಪಲ್ ಕೇಳು, Z ವರ್ಗು ಹೇಳ್ಬಿಡ್ತಾಳೆ. A ಫಾರ್ ಆಪಲ್ ಹೇಳ್ತಾಳೆ, 1 2 3 ಹೇಳ್ತಾಳೆ, I ಹೇಳ್ತಾಳೆ ಗೊತ್ತೇ. ಒಂದನೇ ಕ್ಲಾಸ್ಗೆ ಐ ಕಲ್ತವನಿ ಅಂತೀಯ. ನಿನ್ನ ಹೆಸರು ಬರೀಕ್ ಬಂದತಾ ನಿಜ? ಬರೀ ಇವಾಗ ಬಂದಿಲ್ಲ. ಕೊಟ್ಟವ್ನೆ. ಇದೇನಿದು? ಅವಳ ಆ ಅರಸ ಅಂದ್ಲಲ್ಲ, ಅದಕ್ಕೆ ಆ ಅರಸ. ಮುಂದಕ್ಕೆ ಹೇಳ್ಬಿಟ್ಟ. ಇದೇನು ಹೇಳ, ನಿನ್ಗೊಂದ್ ಚಾಕ್ಲೇಟ್ ಏನ್ ಹೇಳ್ಬಿಡಿದ ಅರಸ. ಮೇಲೆ ಗೊತ್ತೀನಿ, ಮುಚ್ಚು ಬಾಯ. ಇದೇನ್ಲ ಇದು? ಅಯ್ಯೋ ಶಬ್ಬಾಸ್ ಬೇಟಾ. ಇದೇನಿದು? ಇದೆಲ್ಲ ಯಾರು ನನಗೆ ಮಾತಾಡ್ಬಿಡ ನೀನು. ಇವೆಲ್ಲ ನೀನ್ ಬರ್ದ ನಿಮ್ಮವ್ವ ಬರ್ಕೊಟ್ರ? ಇದ್ಯಾರು ಬರ್ಕೊಟ್ಟಿದ್ದು? ಇದೆಲ್ಲ ನೀನಂತೂ ಬರ್ದಿಲ್ಲ ಮಗ್ನೆ. ಫೋನ್ ಮಾಡಿ ಹೇಳ್ತೀನಿ. ಗೀಟ್ ಹೇಳಿಕ್ ನನ್ ಮಗಳು ಆಗ್ತಾಳೆ. ಗೀಟ ನಿಮ್ಮ 1ನೇ ಕ್ಲಾಸ್ ಆದ್ರೂ ನಿಮ್ಮ ಅವ್ವನೇ ಬರ್ದ್ ಕಳಿಸ್ತಾ ಇದ್ದಾಳೆ. ಇನ್ನು ನಿಂಗೆ ಇದೇನ್ ಹೇಳ ಇದು? ಲವ್ ಇದೇನಿದು? ಜ್ಯೂಸು. ಮುದ್ದು ಯಾವ ಜ್ಯೂಸು? ABCD ಕಲಿತ್ಯಾ? ಟೆಂಪೋ, ಲಾರಿ. ಫೈನಲಿ ನಮ್ಮ ಮಮ್ಮಿ ನನ್ನ ಮಗಳಿಬ್ರು ಸೇರಿ ನಾವು 3 ಜನ ಸೇರ್ಕೊಂಡು ಚೆನ್ನಾಗಿ ಗೋಳ್ಕೊಂಡಾದ್ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ ಅಂತೇಳಿ ಪಾಪ ನಮ್ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ನಮಗೋಸ್ಕರ ಅಂತ ಅಡುಗೆ ಮಾಡಿದರು. ಸೊ ಅದನ್ನು ಬಡಿಸ್ತಾಯಿದ್ರು. ನಾವು ಸಿಕ್ಕಾಪಟ್ಟೆ ಹಸಿವಾಗಿದ್ದು ಕಾರಣ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಸೊ ಅಡುಗೆ ಬಂದು ಮಟನ್ ಕೈಮಾ ಸಾಂಬಾರು ನಮಗೆ ಬಡ್ಸೋಕ್ಕೆ ಅಂತೇಳಿ ಫುಲ್ ಎಲ್ಲರೂ ಕೂತ್ಕೊಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲೇ ಇದ್ದರು. ಸೊ ಊಟ ಮಾಡಬೇಕಾದ್ರೆ ನಮ್ಮ ಮಮ್ಮಿ ಮನಸ್ಸಲ್ಲಿ ಒಂದು ಸಾಂಗ್ ಓಡ್ತಾಯಿತ್ತಂತೆ. ಯಾವ ಸಾಂಗು ಅಂತ ಕೇಳಿದ್ರೆ, ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಅಂತ. ಸೊ ಮನಸ್ಸಲ್ಲಿ ಆ ಸಾಂಗ್ನ ಹೇಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ, ಸೊ ನಾನ್ ವೆಜ್ ಊಟ ಮಾಡಾದ್ಮೇಲೆ ಬೀಡ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ನನಗಂತೂ ಎಲ್ಲ ನಿಜವಾಗ್ಲೂ ಆಗಬಾರಲ್ಲ. ಸೊ ಅದಕ್ಕೋಸ್ಕರ ನನಗೋಸ್ಕರ ಅಂತೇಳಿ ನಮ್ಮ ಅಜ್ಜಿ ಬೀಡ ತರಿಸ್ಕೊಟ್ಟಿದ್ರು. ಸೊ ಚೆನ್ನಾಗಿ ಬೀಡ ತಿಂದು ಅದನ್ನು ಕರಗಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ಮತ್ತೆ ಮಗನ ಕರ್ಕೊಂಡು ಚೆನ್ನಾಗಿ ಗೋಳಿಕೊಂಡು ಹೊಡೆದು ಆ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿಸಿದ್ದಾಯಿತು. ಸೊ
ಅವ್ರು ಏನೋ ಹೇಳ್ದ ಬಟ್ ಮತ್ತೆ ಕೇಳಿದಕ್ಕೆ ಏನು ಅಂತ ಹೇಳಿಲ್ಲ. ಎಷ್ಟು ಕೇಳಿ ಏಯ್ ಗುಂಡಣ್ಣ ಏನು ಗುಡ್ ಬಾಯ್, ನೀನು ಗುಡ್ ಗರ್ಲ್. ಅಕ್ಕ ಆ ಅಣ್ಣ ನೋಡ್ದ, ನೀನು ಕರೆಕ್ಟಾಗಿ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದಿದ್ರೆ ಹಾ ಪೋಲಿ ಅಂದ್ಬಿಟ್ಲಲ್ಲ. ಚಿಕ್ಕು ಅಣ್ಣ ಏನಪ್ಪ, ಅಣ್ಣ ಏನು ಪೋಲಿ. ಪೋಲಿ ಅಂತ ಅಕ್ಕ ಅಕ್ಕ ಗುಡ್ಗಾರ್ಲು. ಅಕ್ಕ ಗುಡ್ಗಲ್ಲ, ಅಣ್ಣ ಪೋಲಿನ ಬಾಡ ಹೊಡಿಸ್ಬಿಟ್ಟೆ ಕಣವ್ವ. ಬೇಕಾದ್ರೆ ಹೊಡ್ಸ್ಬಿಟ್ಟೆ ಕಣ್ಲ ಪುಂಡೆ ಅವೆಂಡ ಆಲುಡೆ. ಓ ನಿಮ್ಮ ಅವ್ವ ನಾಲಿಡೆ ಏನು. ಏ ಗುರು ಏನಂದ, ನೋಡಿ ಈಗಲೇ ಒಂಥರ ಆಡ್ತಾನೆ. ಕಣ್ಣಲ್ಲೇ ಮಾತಾಡ್ಸ್ತಾಳೆ ನಿನ್ನ. ಅವ್ವ ಇಲ್ಲ